ಹೆಣ್ಣು ಹೆಣ್ಣು ಮದುವೆಯಾಗೋ ಮೋಹ ಬಂತಯ್ಯ ಅನ್ನುವಂತಹ ಸಾಂಗ್ ಅನ್ನ ನಾವು ಕೇಳಿದ್ವಿ. ಆದ್ರೆ ಇಲ್ಲಿ ಗಂಡು ಗಂಡೆ ಲೈಂಗಿಕ ಸಂಬಂಧವನ್ನ ಇಟ್ಟುಕೊಂಡಿರುವಂತಹ ಜೊತೆಗೆ ಆ ಸಂಬಂಧದಿಂದಲೇ ಹನಿ ಟ್ರ್ಯಾಪ್ ಮಾಡಿರುವಂತಹ ವಿಚಿತ್ರವಾದ ಘಟನೆಯೊಂದು ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರಿನ ಪ್ರಸಿದ್ಧ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡ ಇಂಥದ್ದೊಂದು ಹನಿ ಟ್ರ್ಯಾಪ್ ಅನ್ನ ಮಾಡಿದ್ದಾನೆ. ಅಶ್ಲೀಲ ವಿಡಿಯೋ ಬಳಸಿ ಕೋಟಿ ಕೋಟಿ ದೋಚಿದ್ದಾನೆ ಮಂಗಳೂರಿನ ಯುವ ಕಾಂಗ್ರೆಸ್ ಮುಖಂಡ. ಮಂಗಳೂರಿನ ಪ್ರಸಿದ್ಧ ಉದ್ಯಮಿಯ ಜೊತೆಗೆ ಈ ಮಂಗಳೂರು ಯುವ ಕಾಂಗ್ರೆಸ್ ಮುಖಂಡ ಸಂಬಂಧವನ್ನ ಹೊಂದಿದ್ದ. ಉದ್ಯಮಿಯಿಂದ ಬರೋಬ್ಬರಿ 2,77,00,000 ದೋಚಿ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾನೆ. ಇದೀಗ ಮಂಗಳೂರು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಮತ್ತು ಜಿತೇಶ್ ಎಂಬಾತನಿಂದ ಭಾರಿ ಹನಿ ಟ್ರ್ಯಾಪ್ ನಡೆದಿದೆ. 2024ರಲ್ಲಿ ಪ್ರಸಿದ್ಧ ಉದ್ಯಮಿಗೆ ಹನಿ ಟ್ರ್ಯಾಪ್ಗೆ ಜಿತೇಶ್ ಕೆಡ್ಡವನ್ನ ತೋಡಿದ್ದ. ಉದ್ಯಮಿ ಜೊತೆಗಿನ ತನ್ನ ಅಶ್ಲೀಲ ಫೋಟೋ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಆಟ ಶುರು ಮಾಡಿದ್ದ. ಈ ವಿಡಿಯೋವನ್ನ ನಿನ್ನ ಪತ್ನಿಗೆ ತೋರಿಸ್ತೀನಿ ಅಂತ ಹೇಳಿ ಬೆದರಿಸಿ 35 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಜಿತೇಶ್ ಮರ್ಯಾದೆಗೆ ಹೆದರಿ ಆ ಸಂದರ್ಭದಲ್ಲಿ ಉದ್ಯಮಿ ಚೆಕ್ ಮೂಲಕ ಜಿತೇಶ್ಗೆ ಹಣವನ್ನ ನೀಡಿದ್ದ. ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಾಗ ಯುವ ಕಾಂಗ್ರೆಸ್ ಮುಖಂಡ ನಿಜಾಮ್ಗೆ ಈ ಬಗ್ಗೆ ಉದ್ಯಮಿ ಮಾಹಿತಿಯನ್ನ ನೀಡುತ್ತಾರೆ. ಆದ್ರೆ ಜಿತೇಶ್ ಜೊತೆ ಸೇರಿ ಉದ್ಯಮಿಗೆ ಈ ನಿಜಾಮ್ ಕೂಡ ಬ್ಲಾಕ್ ಮೇಲ್ ಅನ್ನ ಮಾಡ್ತಾನೆ. ನಿಜಾಮ್ ಎಂಟ್ರಿಯಾಗಿ ಉದ್ಯಮಿಯಿಂದ ಮತ್ತೆ ಕೋಟಿ ಕೋಟಿ ಲೂಟಿಯಾಗುತ್ತೆ. ಜಿತೇಶ್ ಆತ್ಮಹತ್ಯೆ ಕತೆ ಕಟ್ಟಿ ಉದ್ಯಮಿ ಬಳಿ ನಿಜಾಮ್ ಕೋಟಿಯನ್ನ ಲೂಟಿ ಮಾಡ್ತಾನೆ. ಸದ್ಯ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ನಿಜಾಮ್ ಮತ್ತು ಜಿತೇಶ್ ಬಂಧಿಸಿದ್ದಾರೆ. ಉದ್ಯಮಿ ಬ್ಲಾಕ್ ಮೇಲ್ಗೆ ರೋಚಕ ಆತ್ಮಹತ್ಯೆ ಕತೆ ಕಟ್ಟಿದ್ದ ಈ ನಿಜಾಮ್ 2024ರ ಮೇ ತಿಂಗಳಲ್ಲಿ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿ ನಿಜಾಮ್ ಹೇಳಿದ್ದ. ಡೆತ್ ನೋಟ್ ಅಲ್ಲಿ ಉದ್ಯಮಿಯ ಹೆಸರನ್ನ ಬರೆದಿದ್ದಾನೆ ಅಂತ ಹೇಳಿ ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಿದ್ದ. ಜಿತೇಶ್ ನೇಣಿಗೆ ಶರಣಾದ ರೀತಿಯಲ್ಲಿ ಅಂತ್ಯಕ್ರಿಯಾ ಫೋಟೋ ಹಾಕಿ ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿದ್ದ. ಜೀವಂತ ಇದ್ದವನ ಆತ್ಮಹತ್ಯೆ ಕತೆ ಸೃಷ್ಟಿಸಿ ಕೇಸ್ ಹಾಕಿ ಜೈಲಿಗೆ ತಳ್ಳುವಂತಹ ಬೆದರಿಕೆ ಹಾಕಿ ಉದ್ಯಮಿಯಿಂದ ನಿಜಾಮ್ ಕೋಟಿ ಲೂಟಿಯನ್ನ ಮಾಡಿದ್ದ. ಭಯ ಮತ್ತು ಮರ್ಯಾದೆಗೆ ಅಂಜಿ ನಿಜಾಮ್ ಕೇಳಿದಷ್ಟು ದುಡ್ಡನ್ನ ಉದ್ಯಮಿ ಕೊಟ್ಟಿದ್ದ. 2 ವರ್ಷಗಳ ಕಾಲ 2,77,00,000 ಹಣವನ್ನ ಉದ್ಯಮಿ ನೀಡಿದ್ದ. ಆದ್ರೆ 2026ರ ಜೂನ್ನಲ್ಲಿ ಉದ್ಯಮಿಗೆ ಮಂಗಳೂರಿನಲ್ಲಿ ಜಿತೇಶ್ ಕಾಣಸಿಗ್ತಾನೆ. ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾದಂತಹ ಜಿತೇಶ್ ಜೀವಂತವಾಗಿರೋದನ್ನ ನೋಡಿ ಉದ್ಯಮಿ ಶಾಕ್ ಆಗ್ತಾರೆ. ಹೀಗಾಗಿ ಮಂಗಳೂರಿನ ಉರುವಾ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಉದ್ಯಮಿ ದೂರಿನ ಆಧಾರದಲ್ಲಿ ಜಿತೇಶ್ ಹಾಗೂ ನಿಜಾಮ್ನ ಪೊಲೀಸರು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಿಜಾಮ್ ರಾಜ್ಯದ ಹಲವು ನಾಯಕರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಜೊತೆಗಿನ ಫೋಟೋಗಳಲ್ಲಿ ಕಾಣಿಸಿಕೊಂಡಿರೋದು ವೈರಲ್ ಆಗ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.